ಯಾವತ್ತಿದ್ದರೂ ಭಾರತಕ್ಕೆ ತೊಂದರೆ ಕೊಡುವವರೇ ಅವರನ್ನ ಹುಡುಕಿ ಹೊಡಿಬೇಕು ಅಂತ ಎಸ್ ಕ್ಯೂಡಸನ್ನವರ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ನಿನ್ನೆ ರಾತ್ರಿ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿ ಉಗ್ರರನ್ನ ಮಟ್ಟ ಹಾಕಿದ್ದು ಶ್ಲಾಘನೀಯ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಧಾರಕ್ಕೆ ಎಲ್ಲರೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕು ಎಂದರು. ನಿನ್ನೆ ನಡೆದ ಸಿಂಧೂರ ಆಪರೇಷನ್ಗೆ ನಮ್ಮ ದೇಶದ ಎಲ್ಲ ಭಾಗಿಯಾದಂಥ ಸೈನಿಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮಾನ್ಯ ಪ್ರಧಾನಮಂತ್ರಿಗಳು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಉಗ್ರ ವಿರುದ್ಧ ಹೋರಾಟವನ್ನು ಪಾಲನೆ ಮಾಡಿದ್ದಾರೆ. ಅದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇಡೀ ನಮ್ಮ ಭಾರತ ದೇಶದ ಪ್ರಜೆಗಳು ಅಂದರೆ ಎಲ್ಲ ಸಮುದಾಯ ಜನರು ಒಕ್ಕಟ್ಟಾಗಿ ಏಕೀಕೃತವಾಗಿ ಭಾರತ ದೇಶದಲ್ಲಿ ಅದಾರ. ಮತ್ತು ಎಲ್ಲರೂ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ ಬೆನ್ನೆಲುಬಾಗಿ ನಿಂದಿರ್ತಾರ. ಇಡೀ ನಮ್ಮ ರಾಷ್ಟ್ರದ ಒಂದು ಹೆಮ್ಮೆ, ನಮ್ಮ ಪತಿಗಳನ್ನು ಗಂಡನನ್ನು ಕಳ್ಕೊಂಡಂಥ ಹೆಣ್ಣು ಮಕ್ಕಳಿಗೆ, ಇಡೀ ನಮ್ಮ ದೇಶದ ಮಹಿಳೆಯರಿಗೆ ಒಂದು ಸಂದೇಶ ಕೊಟ್ಟಂಗ ನಾವು ಯಾರನ್ನೂ ಬಿಡಂಗಿಲ್ಲ, ನಮ್ಮ ಮಹಿಳೆಯರಿಗೆ ವಿಧವೆಯರನ್ನ ಮಾಡ್ಯಾರ, ನಾವು ಬಿಡಂಗಿಲ್ಲ ಅನ್ನುವಂಥ ಒಂದು ಪಾಠವನ್ನ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಉಗ್ರ ಅನ್ನೋದು ಇದಕ್ಕೆ ಜಾತಿ ಪಂಥ ಇರೋದಿಲ್ಲ. ಈ ಉಗ್ರವಾದಿಗಳು ಎಲ್ಲೇ ಇರಲಿ, ಇಂಡಿಯಾದಲ್ಲಿರಲಿ, ಹೊರಗೆ ಇರಲಿ, ನಮ್ಮ ದೇಶಕ್ಕೆ ತೊಂದರೆ ಕೊಡುವಂತ, ನಮ್ಮ ಪ್ರಜೆಗೆ ತೊಂದರೆ ಕೊಡುವಂತ ಉಗ್ರರು ಇರಿದ್ರೆ ಅವ್ರಿಗೆ ಬೆನ್ನಟ್ಟಿ ಕೇಂದ್ರ ಸರ್ಕಾರ ನಿರ್ಣಯ ಮಾಡಕ್ಕೆ ನಾನು ವಿನಂತಿ ಮಾಡ್ತೀನಿ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.